ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಯೂಟ್ಯೂಬ್ ಚಾನಲಲ್ಲಿ ಹೇಗೆ 1,000 ಸಬ್ಸ್ಕ್ರೈಬರ್ಸ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಟ್ರಿಕ್ ಇದೆ. ಈ ಒಂದು ಟ್ರಿಕ್ನ ನೀವು ಫಾಲೋ ಮಾಡ್ತು ಅಂತಂದರೆ 1,000 ಸಬ್ಸ್ಕ್ರೈಬರ್ಸ್ನ ನೀವು ಆದಷ್ಟು ಬೇಗ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಸೊ ಯೂಟ್ಯೂಬಲ್ಲಿ ನೀವು ಅರ್ನಿಂಗ್ಸ್ನ ಮಾಡಬೇಕು ಅಂತಂದರೆ 1,000 ಸಬ್ಸ್ಕ್ರೈಬರ್ಸ್ ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ನೀವು ಅದನ್ನು ಮಾಡಿದ್ರೆ ಮಾತ್ರ ನೀವು ಮಾನಿಟೈಸೇಷನ್ಗೆ ನೀವು ಅಪ್ಲೈ ಮಾಡೋದಕ್ಕಾಗೋದು. ಸೊ ಏನು ಆ ಒಂದು ಟ್ರಿಕ್ 1,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಅಂತ ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಸರ ಒಂದು ಲೈಕ್ನ ಮಾಡಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ ನೀವು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡೋದಕ್ಕೆ ನಾನು ಹಲವಾರು ಟಿಪ್ಸ್ಗಳನ್ನ ಕೊಡ್ತಾ ಬಂದಿದ್ದೀನಿ. ಇವತ್ತು ಕೂಡ ಒಂದು ಟಿಪ್ಸ್ನ ಕೊಡ್ತಾ ಇದ್ದೀನಿ. ಸೊ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ನೀವು ಇನ್ಕ್ರೀಸ್ ಮಾಡ್ಕೋಬೇಕು ಅಂತಂದರೆ ನಿಮ್ಮ ಹತ್ರ ಒಂದು ಫೇಸ್ಬುಕ್ ಅಕೌಂಟ್ ಇರಬೇಕು. ಫೇಸ್ಬುಕ್ ಅಕೌಂಟ್ ಇದ್ದರೆ ಏನು ಪ್ರಯೋಜನ, ನಿಮ್ಗೆ ಹೆಂಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಫೇಸ್ಬುಕ್ ಅಕೌಂಟ್ ನಿಮ್ಮ ಹತ್ರ ಇಲ್ಲ, ನೀವು ಕ್ರಿಯೇಟ್ ಮಾಡಿಲ್ಲ ಅಂತಂದರೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಐ ಕಾರ್ಡ್ ಹಾಕ್ತೀನಿ, ಫೇಸ್ಬುಕ್ ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ವೀಡಿಯೋ ಮಾಡಿದ್ದೀನಿ ನೋಡಿ. ಓಕೆ, ಸೊ ಇವಾಗ ಫೇಸ್ಬುಕ್ ಅಕೌಂಟ್ ಇದೆ ಅಂತಂದರೆ ನೀವು ಸಿಂಪಲ್ ಏನು ಮಾಡಬೇಕಾಗಿಲ್ಲ, ನಿಮ್ಮೊಂದು ಫೇಸ್ಬುಕ್ ಅಕೌಂಟ್ನ ನೀವು ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡಿಕೊಂಡು ಮೇಲ್ಗಡೆ ಸರ್ಚ್ ಬಟನ್ ಇರುತ್ತೆ ನೋಡಿ, ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ನೀವೇನು ಮಾಡಿ ಅಂತಂದರೆ ಜಸ್ಟ್ ಕನ್ನಡ ಗ್ರೂಪ್ಸ್ ಅಂತ ನೀವು ಸರ್ಚ್ ಮಾಡಿ. ಓಕೆ, ನೀವು ಏನು ಬೇಕಾದರೂ ಸರ್ಚ್ ಮಾಡ್ಬೋದು, ಐಡಿಯಾ ಸಿಗುತ್ತೆ. ನಾನು ಹೇಳ್ತೀನಿ, ಇವಾಗ ನಾನು ಸರ್ಚ್ ಮಾಡಿದ್ದೀನಿ ಕನ್ನಡ ಗ್ರೂಪ್ಸ್ ಅಂತ. ನೀವಿಲ್ಲಿ ನೋಡ್ಬೋದು ಸ್ಪರ್ಧಾ ಸಾಗರ ಅಂತ ಅಂದ್ಬಿಟ್ಟು ಒಂದು ಗ್ರೂಪ್ ಇದೆ. ಸೊ ಈ ಒಂದು ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಯಾಕೆ ಅಂತಂದರೆ ಈ ಒಂದು ಗ್ರೂಪಲ್ಲಿ ನೀವು ನೋಡ್ಬೋದು 4,96,000 ಜನ ಮೆಂಬರ್ಸ್ ಇದ್ದಾರೆ. ಓಕೆ, ಇದೊಂದು ಪ್ರೈವೇಟ್ ಗ್ರೂಪ್ ಆಗಿದೆ. ನೀವು ರಿಕ್ವೆಸ್ಟ್ ಕಳಿಸಿ ಜಾಯ್ನ್ ಆಗಬೇಕು. ನೀವೇನಾದರೂ ಜಾಯ್ನ್ ಆಯಿತು ಅಂತಂದರೆ ಆ ಒಂದು ಗ್ರೂಪಲ್ಲಿ ನೀವು ಏನು ಬೇಕಾದರೂ ಪೋಸ್ಟ್ ಮಾಡ್ಬೋದು. ಓಕೆ, ಸೊ ಆ ಒಂದು ಗ್ರೂಪಲ್ಲಿ ನಿಮ್ಮೊಂದು ಯೂಟ್ಯೂಬ್ ವೀಡಿಯೋಸ್ ಲಿಂಕ್ಸ್ಗಳನ್ನ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ತಮ್ನೇಲ್ ಮಾಡಿರ್ತೀರಲ್ವ ಯೂಟ್ಯೂಬ್ ವೀಡಿಯೋಗೆ, ಆ ಒಂದು ತಮ್ನೇಲ್ ಹಾಕ್ಬಿಟ್ಟು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ವೀಡಿಯೋ ಓಪನ್ ಆಗುತ್ತೆ ಅಂತ ಅಂದ್ಬಿಟ್ಟು ನೀವು ಒಂದು ಪೋಸ್ಟನ್ನು ಮಾಡಿದ್ರೆ ಆ 4,96,000 ಜನದಲ್ಲಿ 1,00,000 ಆ್ಯಕ್ಟಿವ್ ಇರ್ತಾರೆ ಅಂತ ಅಂದ್ಕೊಳ್ಳಿ. ಆ ಗ್ರೂಪಲ್ಲಿ 1,00,000ದಲ್ಲಿ ಬೇಡ ಅಮ್ಮಮ್ಮ ಅಂತಂದರೆ ಒಂದು 10,000 ಜನ ನೋಡಲ್ವಾ, ಬೇಡ 10,000 ಬೇಡ 1,000 ಜನ ನೋಡಲ್ವಾ, 1,00,000ದಲ್ಲಿ ಬೇಡ 500 ಜನ ನೋಡಲ್ವಾ. ಸೊ ಆ ಕೆಲಸನ ನೀವು ಪ್ರತಿದಿನ ಮಾಡ್ತಾ ಬಂದರೆ ಒಂದು ವಾರ ನೀವು ಕರೆಕ್ಟಾಗಿ ಮಾಡ್ತು ಅಂತಂದರೆ ಸೊ ನಿಮಗೆ ಆರಾಮಾಗಿ 1,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟಾಗಿ ಹೋಗ್ತಾರೆ. ಓಕೆ, ಸೊ ಇದೊಂದೇ ಗ್ರೂಪ್ ಅಲ್ಲ. ಈಗ ನೀವೇನು ಮಾಡಿ ಅಂತಂದರೆ ಯೂಟ್ಯೂಬ್ ಚಾನಲ್ಸ್ಗಳು ಯಾವ್ಯಾವ ಕ್ಯಾಟಗರಿಯವರು ಇದ್ದೀರಾ, ಈಗ ಎಕ್ಸಾಂಪಲ್ ಇವಾಗ ಎಜುಕೇಷನ್ ಕ್ಯಾಟಗರಿ ಒಂದಷ್ಟು ಜನ ಇರ್ತಾರೆ. ಸೊ ಅವರೆಲ್ಲ ಇಂಥ ಗ್ರೂಪ್ಸ್ಗಳಿಗೆ ನೀವು ಜಾಯ್ನ್ ಆಗಿ ಇಲ್ಲಿ ಪೋಸ್ಟ್ಗಳನ್ನ ಮಾಡಬೇಕು, ಆಯಿತಾ. ಈ ಗ್ರೂಪಿಗೆ ಜಾಯ್ನ್ ಆಗಿಬಿಟ್ಟು ನೀವು ಸಿನಿಮಾ ಬಗ್ಗೆ ಪೋಸ್ಟ್ ಹಾಕಿದ್ರೆ ನಿಮ್ಮನ್ನು ರಿಮೂವ್ ಮಾಡಿ ಎಸ್ಬಿಡ್ತಾರೆ ಗ್ರೂಪಿಂದ. ಹಂಗೆ ಮಾಡೋದಕ್ಕೆ ಹೋಗ್ಬೇಡಿ. ಈಗ ನೀವು ಯಾವುದೋ ಈಗ ಬೇರೆ ಒಂದು ಗ್ರೂಪಿಗೆ ಯಾವುದೊಂದು ಸಿನಿಮಾ ಗ್ರೂಪ್ ಅಂತ ಅಂದ್ಕೊಳ್ಳಿ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಸಿನಿಮಾ ಗ್ರೂಪಿಗೆ ಏನು ಮಾಡೋದು, ಇವಾಗ ನೀವು ಈಗ ದರ್ಶನ್ ಅವ್ರ ಬಗ್ಗೆ ವೀಡಿಯೋ ಮಾಡಿರ್ತೀರ. ಓಕೆ, ಡಿ ಬಾಸ್ ಗ್ರೂಪ್ ಅಂತ ನಾನು ಸರ್ಚ್ ಮಾಡ್ತೀನಿ. ಓಕೆ, ನೋಡಿ ಇಲ್ಲಿ ಗ್ರೂಪ್ಸ್ಗಳಿದೆ 9,000 3,000. ಸೊ ಈ ಥರ ಒಂದಷ್ಟು ಗ್ರೂಪ್ಸ್ಗಳಿರುತ್ತೆ. ನೀವೇನು ಮಾಡಬೇಕು ಅಂತಂದರೆ ಜಾಸ್ತಿ ಜನ ಇರ್ತಾರೆ ನೋಡಿ, ಆ ಗ್ರೂಪ್ಗೆ ನೀವು ಜಾಯ್ನ್ ಆಗಬೇಕು. ಇದು ಜಾಯ್ನ್ ಆಗ್ಬೋದು 3,100 ಜನ ಅಂತಂದರೆ ಕಮ್ಮಿ ಅಲ್ಲ. ಓಕೆ, ಅದರಲ್ಲಿ ಒಂದು 10 ಜನ ನೋಡಲಿ ಬಿಡಿ ನಿಮ್ಮ ಒಂದು ಚಾನಲ್ನ. ಸೊ ಈ ಥರ ನೀವು ಗ್ರೂಪ್ಸ್ಗಳಿಗೆ ನೀವು ಆದಷ್ಟು ಜಾಯ್ನ್ ಆದರೆ ಸೊ ನಿಮಗೆ ಅಲ್ಲಿ ವ್ಯೂಸ್ಗಳು ಬರೋದಕ್ಕೆ ಶುರು ಆಗುತ್ತೆ. ಓಕೆ, ನೀವು ವೀಡಿಯೋನು ಕೂಡ ಹಂಗೆ ಮಾಡಿರಬೇಕು, ಆಯಿತಾ. ನೀವು ಸುಮ್ಮನೆ ಏನೋ ಸುಮಾರಾಗಿ ವೀಡಿಯೋ ಮಾಡಿಬಿಟ್ಟು ತಮ್ಮನೇಲಿ ಹಾಕ್ಬಿಟ್ಟು ಅಲ್ಲಿ ಹಾಕಿದ್ರೆ ಯಾರು ಕೂಡ ಕ್ಲಿಕ್ ಮಾಡಿ ನೋಡೋಕ್ಕೆ ಹೋಗಲ್ಲ. ಸೊ ಆ ಒಂದು ಟೈಮ್ಗೆ ಆ ಒಂದು ಟ್ರೆಂಡಿಂಗ್ ನ್ಯೂಸ್ನ ನೀವು ಕಾನ್ಸೆಪ್ಟ್ನ ಹಿಡಿದು ವೀಡಿಯೋ ಮಾಡಿದರೆ ಪಕ್ಕ ಕ್ಲಿಕ್ ಮಾಡಿ ನೋಡ್ತಾರೆ. ಓಕೆ, ಸೊ ನಿಮಗೆ ಯಾವಾಗ ಒಂದು ಎಕ್ಸ್ಟರ್ನಲ್ ಸೋರ್ಸಿಂದ ನಿಮಗೆ ವ್ಯೂಸ್ಗಳು ಬರುತ್ತೆ, ಸೊ ಯೂಟ್ಯೂಬ್ ಅವ್ರಿಗೆ ಅರ್ಥ ಆಗಿಬಿಡುತ್ತೆ. ಓಕೆ, ಈ ವಿಡಿಯೋದಲ್ಲಿ ಏನೋ ದಮ್ ಇದೆ, ಸ್ವಲ್ಪ ಇದನ್ನು ನಾವು ಪ್ರಮೋಟ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ನೀವು ಅಲ್ಲಿ 10 ಜನ ಕೈಲಿ ಕ್ಲಿಕ್ ಮಾಡಿಸಿರ್ತೀರ. ಓಕೆ, ಸೊ ಇನ್ನು 10 ಜನಕ್ಕೆ ಯೂಟ್ಯೂಬ್ ಅವರೇ ಪ್ರಮೋಟ್ ಮಾಡ್ತಾರೆ. ಸೊ ಯೂಟ್ಯೂಬರ್ ಪ್ರಮೋಟ್ ಮಾಡ್ತು ಅಂತಂದರೆ ನಿಮ್ಮ ಕತೆ ಮುಗೀತು, ಪಕ್ಕ ವೈರಲ್ ಆಗಿಬಿಡುತ್ತೆ ವೀಡಿಯೋ. ಓಕೆ, ಪಕ್ಕ 50,000 1,00,000 ವ್ಯೂಸ್ ಬಂದ್ಬಿಡುತ್ತೆ ಆ ಒಂದು ವೀಡಿಯೋಗೆ. ಸೊ ಅವಾಗ ನೀವು ಜಾದು ನೋಡ್ಬೋದು. 1,000 ಅಲ್ಲ ಸಬ್ಸ್ಕ್ರೈಬರ್ಸು, ದಿನಕ್ಕೆ 500 ಜನ ಬರ್ತಾ ಇರ್ತಾರೆ. ಅದು ಎಲ್ಲಿಂದ ಬರ್ತಾರೆ ಅಂತಲೇ ಗೊತ್ತಾಗಲ್ಲ. ಓಕೆ, ಈ ಥರ ನೀವು ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೋಬೋದು. ಸೊ ನಾನು ನಿಮಗೆ ಒಂದು ಟ್ರಿಕ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಟ್ರಿಕ್ನ ಫಾಲೋ ಮಾಡಿ ಆದಷ್ಟು ಹೊಸ ಯೂಟ್ಯೂಬರ್ಸ್, ಯಾಕೆ ಅಂತಂದರೆ 1 2 3 ಜನಕ್ಕೋಸ್ಕರ ಸಬ್ಸ್ಕ್ರೈಬರ್ಸ್ಗೋಸ್ಕರ ತುಂಬ ಕಷ್ಟಪಡ್ತಾ ಇರ್ತೀರ. ಸೊ ಈ ಥರ ಸಿಂಪಲ್ಲಾಗಿ ಒಂದಷ್ಟು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿಬಿಟ್ರೆ ಆರಾಮಾಗಿ ಬಂದ್ಬಿಡ್ತಾರೆ ಸಬ್ಸ್ಕ್ರೈಬರ್ಸ್. ಓಕೆ, ಅದಾದಮೇಲೆ ಅವ್ರನ್ನ ಹೆಂಗೆ ಉಳಿಸ್ಕೊಂಡು ಹೋಗೋದು ಅನ್ನೋದು ನಿಮಗೆ ಬಿಟ್ಟಿದ್ದು. ಸೊ ಅದನ್ನು ನೀವೇ ನೋಡ್ಕೋಬೇಕಾಗುತ್ತೆ. ಸೊ ಸಬ್ಸ್ಕ್ರೈಬರ್ಸ್ ಹೆಂಗೆ ಕಂಪ್ಲೀಟ್ ಮಾಡೋದು 1,000 ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಅನಿಸುತ್ತಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ ಕಡ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.